ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ವಿಶ್ ಯು ಆಲ್ ಆಫ್ ಯು ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್. ಟುಡೇ ವಿ ಆರ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ಅಬೌಟ್ ಇಸ್ ಅ ಲೇಬರ್ ಮೂವ್ಮೆಂಟ್ ಪೊಲಿಟಿಕಲ್ ಇಂಪ್ಲಿಕೇಶನ್. ಹಿಂದಿನ ಒಂದು ತರಗತಿಯಲ್ಲಿ ನಾವು ಕಾರ್ಮಿಕ ಚಳವಳಿಯ ರಾಜಕೀಯ ಪರಿಣಾಮಗಳನ್ನು ಕುರಿತು ತಿಳಿದುಕೊಳ್ಳೋಣ. ಹಿಂದಿನ ಒಂದು ತರಗತಿಯಲ್ಲಿ ಕಾರ್ಮಿಕ ಚಳವಳಿಯ ಒಂದು ಕಾರಣಗಳಿಗೆ ಸಂಬಂಧಿಸಿದಾಗ ನಾವು ಅಧ್ಯಯನ ಮಾಡಿದ್ವಿ. ಹಾಗಾಗಿ ಇದರಿಂದ ಈ ಒಂದು ಕಾರಣಗಳಿಗೆ ನಮ್ಮ ಸರ್ಕಾರ ಪರಿಪೂರ್ಣವಾದಂಥ ರೀತಿಯಲ್ಲಿ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಕಾರ್ಮಿಕರ ಏಳಿಗೆಗಾಗಿ ಕೆಲವೊಂದು ಸಂವಿಧಾನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಯಿತು ಅಂತ ಹೇಳಿ ನಾವಿಲ್ಲಿ ತಿಳಿದುಕೊಳ್ಳಲಾಗ್ತದೆ. ರೈಟ್ ನೌ ಇಸ್ ವಿಚ್ ಆರ್ ದ ಕಾಸಸ್ ಕನ್ಸಿಸ್ಟಿಂಗ್ ಫಾರ್ ದಟ್ ಇಸ್ ದ ಲೇಬರ್ ಮೂವ್ಮೆಂಟ್ಸ್ that purpose here is regarding political implications are there in our constitutional, because on the base of the constitutional we have given the preference to is the labors and for this sufficient life, because for the year we have to know about this which are the constitutional consisting for that here whichever it may be consisting. First one here in constitutional is the measures we have to discuss. ಯಾಕಂದರೆ ಇಲ್ಲಿ ನಮಗೆ ಸಂವಿಧಾನಾತ್ಮಕ ಕ್ರಮಗಳಲ್ಲಿ ಮೊದಲನೇದಾಗಿ ಏನಂದರೆ ನಾವಿಲ್ಲಿ ಕೆಲವೊಂದು ಸಂವಿಧಾನಾತ್ಮಕ ವಿಷಯಗಳಿಗೆ ಅನುಗುಣವಾಗಿ ಅಧ್ಯಯನ ಮಾಡುವಂಥ ಸಮಯದಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ ಅಂದರೆ 4ನೇ ಭಾಗದಲ್ಲಿ ಏನಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಸಮಾಜವಾದಿ ತತ್ವಗಳಾಗಿರ್ತಕ್ಕಂಥ ಪುರುಷ ಮತ್ತು ಮಹಿಳೆಯರಿಗೆ ಏನಂದರೆ ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡುವುದು ಮತ್ತು ಗರ್ಭಿಣಿ ಮಹಿಳೆಯರಿಗೆ ರಜಾ ಸೌಲಭ್ಯವನ್ನು ನೀಡುವುದು, ಅದಾದಮೇಲೆ ಪ್ರಸವ ಪೂರ್ವ ಮತ್ತು ಪ್ರಸವ ನಂತರ ವೈದ್ಯಕೀಯ ಸೇವೆ, ಹೀಗೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವಾರು ಶಾಸನಗಳನ್ನು ರಚಿಸಲು ಸರ್ಕಾರಗಳನ್ನು ಇಲ್ಲಿ ನಮಗೆ ಬಲಪಡಿಸಿದೆ ಅಂತೇಳಿ ನಾವು ಇಲ್ಲಿ ಡಿಸ್ಕಸ್ ಮಾಡಲಾಗ್ತದೆ. ಯಾಕಂದರೆ ಇಲ್ಲಿ ನಮಗೇನೆಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದು ಏನಂದರೆ ನಮ್ಮ ಒಂದು ಸಂವಿಧಾನಾತ್ಮಕ ಕ್ರಮಗಳಲ್ಲಿ ಅತ್ಯಮೂಲ್ಯವಾದಂಥ ಒಂದು ವಿಷಯ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಯಾಕೆಂದರೆ ಇದು ನಮಗೆ ಮುಖ್ಯವಾಗಿ ಸಮಾನ ವೇತನ ಏನಿದೆಯಲ್ಲ ಪುರುಷ ಮತ್ತು ಮಹಿಳೆಯರಿಗೆ ಏನಂದರೆ ಸಮಾಜವಾದಿ ತತ್ವಗಳ ಆಧಾರದ ಮೇಲೆ ಏನಂದರೆ ಸಮಾನ ಒಂದು ಅವಕಾಶಕ್ಕೆ ಸಮಾನತೆಗೆ ಇಲ್ಲಿ ಹೆಚ್ಚಿನ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೋದು. ಇನ್ ದಿಸ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಮೆಜರ್ಸ್ ಆಸ್ ವೆಲ್ ಆಸ್ ದ ಫಸ್ಟ್ ಪ್ರಿಫರೆನ್ಸ್ ಟು ಲೈಕ್ ಕನ್ಸಿಸ್ಟಿಂಗ್ ಫಾರ್ ದಟ್ ಹಿಯರ್ in part of 4th in Indian Constitution, it deals with the directive principles of the state policy. Government to adopt it is social measures like that when we can call is equal pay for is equal work. Equal pay for is equal work for both men and is a woman. Men and is a woman is equal, but what they are doing like is consisting for that work on the basis of that work here will be given is a equal opportunity to them. Next, to provide like the new facilities for pregnant women for both prenatal and the postnatal care. Prenatal and postnatal care means before that, after we can discuss, because here is a whichever it may be consisting like the health defects in that time will be securing from these government to the women's, like we can discuss here. Then is the concurrent is the list is the employees of the government legislature of these workers is a welfare purpose thought in constitutional like measures. ನೆಕ್ಸ್ಟ್ ಸೆಕೆಂಡ್ ಒನ್ ಏನಂದರೆ ನಮ್ಮಲ್ಲಿ ವೈಯಕ್ತಿಕ ಕೆಲವೊಂದು ಕಾರ್ಮಿಕ ಕಾನೂನುಗಳನ್ನು ಕೂಡ ಏನಂದರೆ ನಮ್ಮಲ್ಲಿ ರಚಿಸಲಿಕ್ಕೆ ಕೇಂದ್ರ ಸರ್ಕಾರ ಕೆಲವೊಂದು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಯಿತು ಅಂತ ಕೂಡ ನಾವು ನೋಡ್ತೀವಿ. ಅದರಲ್ಲಿ ನಮ್ಗೆ ಏನಂದರೆ 1970ರ ಒಂದು ಸಮಯದಲ್ಲಿ ಏನಂದರೆ ಕಾರ್ಮಿಕರ ಕಾನೂನನ್ನು ಕೂಡ ಏನಂದರೆ ನಮ್ಮ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತೇಳಿ ಕೂಡ ನಾವು ಇಲ್ಲಿ ತಿಳ್ಕೊಬೋದು. ಇನ್ 1970 in our constitution has given us a fixed the wages of the workers appointed on contract basis, like workmen is a compensation act is 1923, salary is a payment act of 1936, and weekly holidays of 1942, and minimum wages act of 1948, then employees state insurance act of 1948, and Employees Provident Fund Act of 1952, Bonus Act of 1965 has given the opportunity to all welfare is a labor's purpose here in our constitutional consisting for that follows the laws. ಯಾಕಂದರೆ ನಮ್ಮ ಭಾರತದ ಒಂದು ಶಾಸನಾತ್ಮಕ ಕ್ರಮಗಳಲ್ಲಿ ಏನಂದರೆ ನಮಗೆ ಇಲ್ಲಿ ಮುಖ್ಯವಾಗಿ ಏನಂದರೆ ಕೆಲವೊಂದು ಸೌಲಭ್ಯವನ್ನು ನಮಗೆ ಇಲ್ಲಿ ಕಾರ್ಮಿಕರಿಗೆ ಏನಂದರೆ ಕನಿಷ್ಠ ಕೂಲಿಯನ್ನು ನಿಗದಿಪಡಿಸುವುದಾಗಿರ್ಬೋದು,
ಅದಾದಮೇಲೆ ಇತರೆ ಕೆಲವೊಂದು ಕಾರ್ಮಿಕರ ಪರಿಹಾರ ಕಾಯ್ದೆ 1923ರಲ್ಲಿ, ತದನಂತರ ವೇತನ ಬಂಡವಾಳ ಕಾಯ್ದೆ 1936ರಲ್ಲಿ, ಆಮೇಲೆ ವಾರದ ರಜೆ ಅಂದರೆ ಇಲ್ಲಿ ವಾರದಲ್ಲಿ ಏನಂದರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿದೆ, ವಾರ ಪೂರ್ತಿ ಕೆಲಸ ಮಾಡದೆ ವಾರದಲ್ಲಿ ಒಂದು ದಿನ ಏನಂದರೆ ಒಂದು ಕಾರ್ಮಿಕರಿಗೆ ಕೆಲಸ ಕಾರ್ಯಗಳಲ್ಲಿ ತಮಗೆ ವಿಶ್ರಾಂತಿ ಪಡಲಿಕ್ಕೆ ಏನಂದರೆ ಅವಕಾಶ ಮಾಡಿಕೊಟ್ಟಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಅದನ್ನು ವಾರದ ರಜೆಯಲ್ಲಿ 1942ರ ಒಂದು ಕಾಯ್ದೆ ಏನಂದರೆ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಅದಾದಮೇಲೆ ಕನಿಷ್ಠ ವೇತನ ಕಾಯ್ದೆ 1948ರಲ್ಲಿ ನಮಗೆ ಇಲ್ಲಿ ಕಾನೂನು ನಮಗೆ ತಿಳಿಸಿಕೊಟ್ಟಿದೆ. ಅದಾದಮೇಲೆ ಕಾರ್ಮಿಕರ ರಾಜ್ಯ ವಿಮಾ ಕಾಯ್ದೆ 1948ರಲ್ಲಿ, ಆಮೇಲೆ ಕಾರ್ಮಿಕರ ಭವಿಷ್ಯ ನಿಧಿ ಕಾಯ್ದೆ ಅಂದರೆ ಭವಿಷ್ಯ ನಿಧಿ ಕಾಯ್ದೆ ಅಂದರೆ ಹೆಚ್ಚೇನೆಂದರೆ ಪ್ರತಿಯೊಂದು ಕಾರ್ಮಿಕರ ಒಂದು ಕೆಲಸ ಮಾಡುವಂಥ ಒಂದು ಸಂಸ್ಥೆಗಳಲ್ಲಿ ಆಗಿರ್ಬೋದು ಅಥವಾ ಇತರೆ ಕೆಲವೊಂದು ಕಂಪನಿಗಳಲ್ಲಿ ಆಗಿರ್ಬೋದು, ಅವರಿಗೇನೆಂದರೆ ಒಂದು ಭವಿಷ್ಯಕ್ಕಾಗಿ ಏನಂದರೆ ಒಂದು ಫಂಡ್ ಅನ್ನೋದನ್ನು ಇದನ್ನು ಮಾಡ್ತದೆ. ಅದನ್ನು ನಾವೇನಪ್ಪ ಅಂದರೆ PF ಪರ್ಸನಲ್ ಫಂಡ್ ಅಂತಲೂ ಕೂಡ ನಾವು ಹೇಳಾಗ್ತೀವಿ. ಅದಾದಮೇಲೆ ಭವಿಷ್ಯ ನಿಧಿಯಲ್ಲಿ ನಾವು ಹೆಚ್ಚೇನೆಂದರೆ ನಮಗೆ ಮುಖ್ಯವಾಗಿ ಎಂಪ್ಲಾಯೀಸ್ ಪ್ರೊವೈಡೆಡ್ ಫಂಡ್ ಅಂತಲೂ ಕೂಡ ನಾವು ಇಲ್ಲಿ ಕರಿಬೋದು. ಆ ಪ್ರೊವೈಡೆಡ್ ಫಂಡ್ ಏನಂದರೆ 1952 ಕೂಡ ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಅದಾದಮೇಲೆ ಈ ಭವಿಷ್ಯ ನಿಧಿಯಲ್ಲಿ 1965ರಲ್ಲಿ ನಮಗೆ ಹೇಳಿರುವಂಥದ್ದು ಏನಂದರೆ ಕಾರ್ಮಿಕರು ತಾವು ದುಡಿದಂಥ ಒಂದು ಹಣದಲ್ಲಿ ಏನಂದರೆ ಆಯಾ ಒಂದು ತಿಂಗಳಲ್ಲಿ ಏನಂದರೆ ಅವರಿಗೆ ಇಂತಿಷ್ಟು ಅಂತೇಳಿ ಹಣವನ್ನು ಕಡಿತಗೊಳಿಸೋದ್ರ ಮುಖಾಂತರ ಮತ್ತು ಜೊತೆಗೆ ಅದಕ್ಕೆ ಒಂದು ಕಡಿತ ಹಣಕ್ಕೆ ತಾವು ಕೂಡ ಏನಂದರೆ ಆ್ಯಡ್ ಮಾಡೋದ್ರ ಮುಖಾಂತರ ಅವರ ಭವಿಷ್ಯದ ಒಂದು ಜೀವನಕ್ಕೆ ಏನಂದರೆ ಅವಕಾಶ ಮಾಡಿಕೊಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳಾಗ್ತದೆ. ಅದಾದಮೇಲೆ ಬೋನಸನ್ನು ನೀಡುವಂಥದ್ದು ಅಂದರೆ ಸಂತೃಪ್ತಿಯಾಗಿ ಕಾರ್ಮಿಕ ತನ್ನ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾನೆಂದರೆ ಆತನಿಗೆ ಏನಂದರೆ ಒಂದು ಜೀವನ ನಿರ್ವಹಣೆ ಮಾಡೋದರೊಂದಿಗೆ ಆತನಿಗೆ ಸಪೋರ್ಟ್ ಮಾಡುವಂಥದ್ದು ಅಂದರೆ ಕೋಆಪ್ರೇಷನ್ ಕೊಡುವಂಥದ್ದು. ಅದಾದಮೇಲೆ ಏನಂದರೆ ಆತ ಮಾಡುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಏನಂದರೆ ಆತನಿಗೆ ಒಂದು ಸ್ವಲ್ಪ ಅಂದರೆ ಒಂದು ಉತ್ಸಾಹ ತುಂಬುವಂಥಕ್ಕೆ ಏನಂದರೆ ಬೋನಸನ್ನು ನೀಡುವಂಥದ್ರ ಬಗ್ಗೆಯೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಕೆಲವು ಮುಖ್ಯ ಕಾರ್ಮಿಕ ಸಂಘಟನೆಗಳು ಕೂಡ ಏನಂದರೆ ಇಲ್ಲಿ ಮುಖ್ಯವಾದಂಥ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸ್ತವೆ ಅಂತಲೂ ಕೂಡ ಹೇಳ್ಬೋದು. ಆ ಕಾರ್ಮಿಕ ಸಂಘಟನೆಗಳಂದರೆ ಸಮ್ ಪ್ರಾಮಿನೆಂಟ್ ಲೇಬರ್ ಆರ್ಗನೈಸೇಷನ್ಸ್ ಆಗ್ತದೆ. ದಟ್ ಒನ್ ಆಲ್ಸೋ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವೈ ವಿ ಆರ್ ಇಸ್ ಸ್ಟಡಿ ಟೈಮ್ ಇನ್ ಪೊಲಿಟಿಕಲ್ ಇಂಪ್ಲಿಕೇಶನ್ ಲೇಬರ್ ಮೂವ್ಮೆಂಟ್. ಫಸ್ಟ್ ಒನ್ AITUC, ದಟ್ ಒನ್ ವಿ ಕ್ಯಾನ್ ಕಾಲ್ ಇಸ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಏನಂದರೆ AITUC ಆಗಿರ್ಬೋದು, ಆಮೇಲೆ INTUC ಆಗಿರ್ಬೋದು, ಇವೆಲ್ಲ ಕಾರ್ಮಿಕ ಸಂಘಟನೆಗಳು ಅಂತ ಹೇಳ್ಬೋದು. AITUC ಆಮೇಲೆ ಇನ್ನೊಂದು NITUC, ಇವೆಲ್ಲ ಏನಂದರೆ ಕಾರ್ಮಿಕ ಸಂಘಟನೆಗಳು ಅಂತೇಳಿ ನಮಗೆ ಕರೆಯಲಾಗ್ತದೆ. ಅದಾದಮೇಲೆ BMS CITU ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಂದರೆ BMS, ಅದಾದಮೇಲೆ CITU ಅಂತ CITU ಅಂತ ಈ ರೀತಿ ಕೆಲವೊಂದು ವಿಷಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ಅದರ ಮೇಜರ್ ಆರ್ಗನೈಸೇಷನ್ಸ್ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದರಲ್ಲಿ ಏನಂದರೆ ಮುಖ್ಯವಾಗಿ ಇದು ನಮ್ಗೆ ಏನಾಗ್ತಾ ಕೊಡ್ತಂದರೆ ಇದನ್ನು ನಾವಿಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಕರಿತೀವಿ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಇದನ್ನು ಯೂನಿಯನ್ ಕಾಂಗ್ರೆಸ್, ಇದನ್ನು ನಾವಿಲ್ಲಿ ಏನಂದರೆ ಇನ್ನೊಂದು ರೀತಿಯಲ್ಲಿ ಇದನ್ನು ನಾವಿಲ್ಲಿ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಕರಿತೀವಿ. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಕರಿತೀವಿ. ಅದಾದಮೇಲೆ BMS ಅಂದರೆ ನಾವಿಲ್ಲಿ ಭಾರತೀಯ ಮಜ್ದೂರ್ ಸಂಘ ಅಂತ ಕರಿತೀವಿ. ಏನಂದರೆ ಭಾರತೀಯ ಮಜ್ದೂರ್ ಸಂಘ, ಭಾರತೀಯ ಮಜ್ದೂರ್ ಸಂಘ ಅಂತ ಕರಿತೀವಿ. ಅದಾದಮೇಲೆ ಸೆಂಟ್ರಲ್ ಇದನ್ನೇನಪ್ಪ ಅಂದರೆ ನಾವಿಲ್ಲಿ ಸೆಂಟರ್ ಫಾರ್ ಟ್ರೇಡ್ ಯೂನಿಯನ್ ಅಂತ ಕರಿತೀವಿ. ಸೆಂಟರ್ ಫಾರ್ ಟ್ರೇಡ್ ಯೂನಿಯನ್ ಅಂದರೆ ಇವುಗಳೆಲ್ಲ ಏನು ನಮ್ಗೆ ಏನಾಗ್ತಾ ಕೊಡ್ತಂದರೆ ಲೈಕ್ ಆರ್ಗನೈಸೇಷನ್ಸ್ ಅಂದರೆ ಇಲ್ಲಿ ನಾವು ಇಲ್ಲಿ ಪ್ರಾಮಿನೆಂಟ್ ಲೇಬರ್ ಆರ್ಗನೈಸೇಷನ್ಸ್ ಅಂತ ಹೇಳ್ಬೋದು, ಅಥವಾ ಏನಾದರೂ ಕೆಲವು ಮುಖ್ಯ ಕಾರ್ಮಿಕ ಸಂಘಟನೆಗಳು ಅಂತ ನೋಡ್ತೀವಿ. ಆದರೆ AITUC ಏನು ಕೆಲಸ ಮಾಡುತ್ತೆ ಅಂತ ನಾವು ನೋಡಿದಾಗ ಇದು ಸಮಾಜವಾದಿ ತಳಹದಿಯ ಮೇಲೆ ಏನಂದರೆ ಇದು ನಿಂತಿರುವಂಥದ್ದು. ಇದನ್ನು 1920ರಲ್ಲಿ ಪ್ರಾರಂಭವನ್ನು ಮಾಡಿದ್ರು ಅಂತ ಹೇಳ್ಬೋದು. ಯಾವಾಗ 1920 ಇದನ್ನೇನಂದರೆ 1920ರಲ್ಲಿ ಪ್ರಾರಂಭವನ್ನು ಮಾಡಿದರು. ಅದಾದಮೇಲೆ ಏನಂದರೆ ಕಾರ್ಮಿಕ ಸಂಘವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಏನಂದರೆ
ಇದು ಸ್ವಾತಂತ್ರ್ಯದ ಒಂದು ಭಾರತದಲ್ಲಿ ಕಮ್ಯುನಿಸ್ಟ್ ಹಿಡಿತಕ್ಕೆ ಇದು ಬಂದಿರುವಂಥದ್ದು. ಅದಾದಮೇಲೆ ಇಲ್ಲಿ ಮುಖ್ಯವಾಗಿ ಏನಂದರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಒಂದು ಯೂನಿಯನ್ ಕಾಂಗ್ರೆಸ್ನ ಒಂದು ಮುಖ್ಯ ಉದ್ದೇಶ ಏನಂದರೆ ಕೈಗಾರಿಕೀಕರಣ, ಅದಾದಮೇಲೆ ಕೈಗಾರಿಕೆಗಳ ಒಂದು ರಾಷ್ಟ್ರೀಕರಣ, ಆರ್ಥಿಕ ಹಕ್ಕುಗಳ ರಕ್ಷಣೆ ಮತ್ತು ಕಾರ್ಮಿಕರ ಕಲ್ಯಾಣ ಇತ್ಯಾದಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಕಾರ್ಮಿಕರ ಕಲ್ಯಾಣ ಅಂದರೆ ನಮಗೆ ಮುಖ್ಯವಾಗಿ ಏನಂದರೆ ಕಾರ್ಮಿಕರು ತಾವು ಕೆಲಸ ಮಾಡುವಂಥ ಒಂದು ಜಾಗದಲ್ಲಿ ಏನಂದರೆ ಆತನ ಒಂದು ಅಭಿವೃದ್ಧಿಯನ್ನು ಬಯಸುವಂಥದ್ದು, ಅದಾದಮೇಲೆ ಅವರ ಒಂದು ಸಂತೃಪ್ತಿ ಒಂದು ಜೀವನಕ್ಕೆ ಏನಂದರೆ ಅವಕಾಶ ಮಾಡಿಕೊಡುವಂಥದ್ದನ್ನು ಕೂಡ ನಾವಿಲ್ಲಿ AITUC ಒಳಗಡೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಟ್ ಏಮ್ಸ್ ಅಟ್ ನ್ಯಾಷನಲೈಸೇಷನ್ ಆಫ್ ದೀಸ್ ಇಂಡಸ್ಟ್ರೀಸ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದ ಲೇಬರ್ ರೈಟ್ಸ್, ಅದಾದಮೇಲೆ ಲೇಬರ್ ವೆಲ್ಫೇರ್ ಎಕ್ಸೆಟ್ರಾ ನಾವು ಏನೊಂದು ಕನ್ಸಿಡರ್ ಮಾಡ್ಬೋದು ಅಂತ ಕೂಡ ಫಸ್ಟ್ ಒನ್ ಇನ್ AITUC ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ದ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವಿಲ್ ಬಿ ಗಿವನ್ is a preference to like is ideological is the differences. Some like Congress men came out of these AITUC, then is the INTUC in the 1947 with the support of the Congress party or non-violence philosophy. ಯಾಕಂದರೆ ಇದು ಎರಡನೇದೇನೆಂದರೆ ಇದು ಕೆಲವು ಕಾಂಗ್ರೆಸ್ಸಿಗೆ ಏನು ಮಾಡಿದ್ರು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನಿಂದ ಹೊರಬಂದು ಕಾಂಗ್ರೆಸ್ ಪಕ್ಷದ ಒಂದು ಸಹಾಯದಿಂದ ಏನಂದರೆ ಅಹಿಂಸಾ ತತ್ವದ ಮೇಲೆ ಆಧಾರದ ಮೇಲೆ ಅಂದರೆ ನಾನ್ ವೈಲೆನ್ಸ್ ಅಂತ ಕರಿತೀವಿ. ಅದರ ಆಧಾರದ ಮೇಲೆ ಏನಂದರೆ 1943 ಮೇನಲ್ಲಿ ಏನಂದರೆ ಇದು ಒಂದು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ಬೋದು. ಯಾವಾಗ 1947ರಲ್ಲಿ ಅಂತ ಕೂಡ ನಾವಿಲ್ಲಿ ತಿಳಿದುಕೊಳ್ಬೋದು. ನೆಕ್ಸ್ಟ್ ಏನಂದರೆ ಭಾರತೀಯ ಮಜ್ದೂರ್ ಸಂಘ. ಭಾರತೀಯ ಮಜ್ದೂರ್ ಸಂಘ ಏನಂದರೆ ಇದನ್ನು ನಾವಿಲ್ಲಿ BMS ಅಂತ ಕರೆದ್ವಿ. ಕಾರ್ಮಿಕ ರಂಗದಲ್ಲೇ ರಾಷ್ಟ್ರೀಯತೆಯನ್ನು ಬೆಳೆಸುವ ಒಂದು ದೃಷ್ಟಿಯಿಂದ ಇದನ್ನು 1955ರಲ್ಲಿ ಶ್ರೀ ಬಾಲ್ ಗಂಗಾಧರ ಒಂದು ತಿಲಕರವರ ಒಂದು ಜನ್ಮದಿನದಂದು, ಯಾವಾಗ 1955ರಲ್ಲಿ ಶ್ರೀ ಬಾಲ್ ಗಂಗಾಧರ ತಿಲಕರವರ ಒಂದು ಜನ್ಮದಿನದಂದು ಏನಂದರೆ ಇದನ್ನು ದತ್ತೋಪಂತ ಠೇಂಗಡಿಯವರು ಏನಂದರೆ ಯಾರು ದತ್ತೋಪಂತ ಠೇಂಗಡಿಯವರು ಭಾರತೀಯ ಮಜ್ದೂರ್ ಸಂಘವನ್ನು ಪ್ರಾರಂಭಿಸಿದರು ಅಂತ ಹೇಳ್ಬೋದು. ದತ್ತೋಪಂತ ಠೇಂಗಡಿ ಅಂತೇಳಿ, ದತ್ತೋಪಂತ ಠೇಂಗಡಿ ಇದನ್ನು ನಾವಿಲ್ಲಿ ಬರೀಬೋದು. ದತ್ತೋಪಂತ ಠೇಂಗಡಿ ಏನಂದರೆ ಇದನ್ನು ಪ್ರಾರಂಭಿಸಿರುವಂಥ ಕೂಡ ನಾವಿಲ್ಲಿ ಹೇಳಲಾಗ್ತದೆ. ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗೆ ಸೇರಿದ ಇದು 5860 ಹೆಚ್ಚು ಕಾರ್ಮಿಕರ ಒಂದು ಸಂಘವನ್ನು ಒಳಗೊಂಡು ಕಾರ್ಮಿಕರ ಒಂದು ಮಂತ್ರಾಲಯದ ಮಾಹಿತಿಯನ್ನು 2002ರಲ್ಲಿ ಅಂದರೆ ಇಲ್ಲಿ ಏನಂದರೆ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದ ಒಂದು ಕೇಂದ್ರೀಯ ಕಾರ್ಮಿಕರ ಒಂದು ಸಂಘಟನೆ ಅಂತ ಹೇಳಿ ನಾವು ಇಲ್ಲಿ ಹೇಳಲಾಗ್ತದೆ. ಅದಾದಮೇಲೆ ಏನಂದರೆ ಸೆಂಟ್ರಲ್ ಫಾರ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ನಾವು ನೋಡಿದಾಗ, ಸೆಂಟರ್ ಫಾರ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ನೋಡಿದಾಗ ಇದನ್ನು ಕೂಡ ಏನಪ್ಪ ಅಂದರೆ 1964ರಲ್ಲಿ ಇದನ್ನು ಇಲ್ಲಿ ಇದು ಮಾಡಲಾಯಿತು. 1964ರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಇದು ಏನಪ್ಪ ಅಂದರೆ ಮುಖ್ಯವಾಗಿ ಇದು S.A. ಢಾಂಗೆ ಅವರು ಮತ್ತು M.E. ನಂಬೂದ್ರಿ ಪಾಂಡೆ ಅವರು ಏನಂದರೆ ಸಾಮ್ರಾಜ್ಯಶಾಹಿಗಳು ವಿರೋಧಕಾರವನ್ನು ನಿಲುವುದನ್ನು ವಿರೋಧಕಾರ ಒಂದು ನಿಲುವನ್ನು ಹುಟ್ಟುಹಾಕಿದಂಥವರು. 1964ರಲ್ಲಿ ಮಾರ್ಕ್ಸ್ವಾದಿಗಳು AITUC ಏನಂದರೆ ಎಡಪಂಥ ಮತ್ತು ಬಲಪಂಥ ಒಂದು ಭಿನ್ನಾಭಿಪ್ರಾಯಗಳ ಮುಖಾಂತರ ಏನಂದರೆ CITUವನ್ನು ಒಂದು ಪ್ರಾರಂಭ ಮಾಡಲಾಯಿತು ಅಂತ ಹೇಳ್ತೀವಿ. ಅದನ್ನು ಹೆಚ್ಚಿನ ಪಶ್ಚಿಮ ಬಂಗಾಳ ಆಗಿರ್ಬೋದು, ಕೇರಳ ಆಗಿರ್ಬೋದು ಮತ್ತು ತ್ರಿಪುರಗಳಲ್ಲಿ ಅಂದರೆ ಮಾರ್ಕ್ಸ್ವಾದಿಗಳ ಒಂದು ಭದ್ರ ಒಂದು ಕೋಟೆಯಾಗಿದೆ ಅಂತ ಕೂಡ ನಾವಿಲ್ಲಿ ಹೇಳಲಾಗ್ತದೆ. ನೆಕ್ಸ್ಟು ಇತರ ಕಾರ್ಮಿಕ ಕೆಲವೊಂದು ಸಂಘಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಹಿಂದೂ ಮಜ್ದೂರ್ ಸಭಾ, ಅದಾದಮೇಲೆ ಇಲ್ಲಿ ಏನಂದರೆ ಪಂಚಾಯತ್ ಮತ್ತು ಇಲ್ಲಿ ಹೆಚ್ಚಾನೆಚ್ಚು ಏನಂದರೆ HMP ಅಂತ ಕರಿತೀವಿ. ಅದನ್ನು ಹಿಂದೂ ಮಜ್ದೂರ್ ಪಂಚಾಯತ್ ಅಂತೇಳಿ ಹೇಳಲಾಗ್ತದೆ. ಆಮೇಲೆ ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಇತರೆ ಕಾರ್ಮಿಕ ಸಂಘಗಳು ಕಾರ್ಮಿಕರ ಹಿತವನ್ನು ರಕ್ಷಿಸುವಲ್ಲಿ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಅದರ ಆರ್ಗನೈಸೇಷನ್ಸ್ ವೈಲ್ ವಿ ಆರ್ ಡಿಸ್ಕಸಿಂಗ್ ಮೀನ್ಸ್ ರಿಗಾರ್ಡಿಂಗ್ ಅಬೌಟ್ ದಟ್ ಹಿಂದೂ ಮಜ್ದೂರ್ ಸಭಾ, ದಟ್ ಒನ್ ವಿ ಕ್ಯಾನ್ ಕಾಲ್ ಇಸ್ HMS. After that is the HMP, that one Hindu Mazdoor Panchayat, like we can call United Trade Union Congress, UTUC and other organizations are struggled hard to protect these interest of the laborers. Right now we are discussing regarding about these interest of the laborers means it means in this we have to give the preference for these labor development, because for think about these welfare for the people or is the welfare for the state or is the welfare for the nation. That's why is the labor is the causes which are there, that causes political implications also is the most important, because when we securing to all people or is all laborers, ಇಲ್ಲೇನಂದರೆ ಎಲ್ಲರನ್ನೂ ಕೂಡ ನಮಗೆ ರಕ್ಷಣೆ ಮಾಡುವಂಥ ಒಂದು ಕೆಲಸ ಕಾರ್ಯವೇನಿದೆಯಲ್ಲ, ಇದು ಒಂದು ಕಾರ್ಮಿಕರ ಒಂದು ರಾಜಕೀಯ ಪರಿಣಾಮಗಳಲ್ಲಿ ಏನಂದರೆ ನಾವಿಲ್ಲಿ
ತಿಳಿದುಕೊಳ್ಬೋದು ಅಂತ ಹೇಳ್ಬೋದು. ಅದಾದಮೇಲೆ ಏನಂದರೆ ಇದು ಒಂದು ಕಾರ್ಲ್ ಮಾರ್ಕ್ಸ್ನವರು ಒಂದು ಮಾತು ಹೇಳ್ತಾರೆ, ಏನಂದರೆ ಅಕಾರ್ಡಿಂಗ್ ಟು ದ ಕಾರ್ಲ್ ಮಾರ್ಕ್ಸ್ ಡೆಫಿನೇಷನ್ ಇದೆ, ಇಲ್ಲಿ ವಿಶ್ವದ ಕಾರ್ಮಿಕರೇ ಒಂದಾಗಿ ಗುಲಾಮಗಿರಿಯ ಒಂದು ಸಂಕೋಲೆಯ ಹೊರತು ನೀವೇನನ್ನು ಏನಂದರೆ ಕಳೆದುಕೊಳ್ಳುವುದಿಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದರೆ ಇಲ್ಲಿ ಕಾರ್ಮಿಕರ ಶಕ್ತಿಯ ಒಂದು ಮಹತ್ವವನ್ನು ಗುರುತಿಸೋದಕ್ಕೆ ಇವರೇನೆಂದರೆ ಜಗತ್ತಿನಾದ್ಯಂತ ಮೇ 1 ಏನಂದರೆ ಕಾರ್ಮಿಕರ ದಿನವನ್ನಾಗಿ ನಾವಿಲ್ಲಿ ಪ್ರತಿ ವರ್ಷ ನಾವಿಲ್ಲಿ ಆಚರಣೆ ಮಾಡಲಾಗ್ತದೆ. ಯಾಕಂದರೆ ಇಲ್ಲಿ ಮೇ 1 ಏನಂತಂದರೆ ನಾವಿಲ್ಲಿ ಕಾರ್ಮಿಕರ ಒಂದು ದಿನಾಚರಣೆ ಅಂತೇಳಿ ನಾವಿಲ್ಲಿ ಆಚರಣೆ ಮಾಡ್ತೀವಿ. ಯಾವುದು? ಕಾರ್ಮಿಕರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ವಿ ಆರ್ ಸೆಲೆಬ್ರೇಷನ್ ಆನ್ ಇಸ್ May 1st in every year is a celebration for the is a consisting for that is a labor movement and labor day ಅಂತ ಕೂಡ ಹೇಳ್ಬೋದು. ಲೇಬರ್ ಡೇ ಸೆಲೆಬ್ರೇಷನ್ ಇದು ಮುಖ್ಯವಾಗಿರ್ತದೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಬೋದು. ಹಾಗಾಗಿ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆಯನ್ನು ಕೂಡ ಬರ್ಕೊಂಬಿಡಿ. ಕಾರ್ಮಿಕರ ಒಂದು ರಾಜಕೀಯ ಪರಿಣಾಮಗಳನ್ನು ಕುರಿತು ಬರೆಯಿರಿ ಅಂತೇಳಿ ನಾನು ಪ್ರಶ್ನೆ ಕೊಟ್ಟಿದ್ದೀನಿ ನಿಮಗೆ. ರೈಟ್ ಅಬೌಟ್ ಈಸ್ ಬ್ರೀಫ್ಲಿ ನೋಟ್ ಅಬೌಟ್ ರೈಟ್ ಅಬೌಟ್ ಈಸ್ ಬ್ರೀಫ್ಲಿ ನೋಟ್ ಆನ್ ಲೇಬರ್ ಮೂವ್ಮೆಂಟ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಅಂತೇಳಿ ಕೇಳಿದಾಗ you have to write these and points, then which are the organizations and which are the like the constitutional measures. Those about you have to write is a flexible, then we get to use the marks also is authentic. That's why in this consistency of this matter, while I am preaching them or is telling them you didn't understand my communication means, once again you can take it from me by phone or is a comment, you can take from me is the information. Whatever it may be in your mind, like is the questions arising for this is a concept, you can ask and take from me is the information. ಯಾಕಂದರೆ ಇಲ್ಲಿ ನಾವು ಹೇಳುವಂಥ ಸಮಯದಲ್ಲಿ ನಿಮಗೆ ವಿಷಯ ಸಂಪೂರ್ಣವಾಗಿ ಅರ್ಥ ಆಗದೇ ಇದ್ದರೂ ಕೂಡ ನೀವು ಓದುವಂಥ ಸಮಯದಲ್ಲಿ ನಿಮಗೆ ಏನಾದರೂ ಒಂದು ಸ್ವಲ್ಪ ಗಲಿಬಿಲಿ ಅನಿಸಿದರೆ ದಯವಿಟ್ಟು ಎಲ್ಲ ರೀತಿ ವಿದ್ಯಾರ್ಥಿಗಳು ಏನಂದರೆ ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಪ್ರಶ್ನೆಯನ್ನು ಕೇಳೋದ್ರ ಮುಖಾಂತರ ನೀವು ಉತ್ತರವನ್ನು ಪಡೆಯಬಹುದು ಅಂತ ಹೇಳ್ತಾ ಈ ಒಂದು ತರಗತಿ ಏನಪ್ಪ ಅಂದರೆ ಇಲ್ಲಿ ನಾನು ವಿರಾಮವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ.